ನಮಸ್ಕಾರ ಎಲ್ಲ ನನ್ನ ಬಂಧುಗಳಿಗೆ. ಕುರುಬ ಸಮುದಾಯದ ST ಮೀಸಲಾತಿ ವಿಚಾರ ಈಗಾಗಲೇ 2 ದಿನಗಳಿಂದ ಕಂಟಿನ್ಯೂ ಆಗಿ ಮಾಹಿತಿ ಕೊಟ್ಟಿದ್ದೆ. 2 ದಿನಗಳ ಪ್ರಮುಖವಾದಂಥ ಭೇಟಿ ಹಾಗೂ ಆ ಸಮಯದಲ್ಲಿ ಆದಂಥ ಚರ್ಚೆಗಳ ಒಂದು ತಮ್ಮ ಗಮನಕ್ಕೆ ತಂದಿದ್ದೀನಿ ಈ ವಿಡಿಯೋ ಮೂಲಕ. ವಿಶೇಷವಾಗಿ ನಮ್ಮ ಈ ಚಾನಲ್ ಕುರುಬ ಸಮುದಾಯದ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದೆ, ಈಗಾಗಲೇ ನಿಮಗೆ ಗೊತ್ತಿದೆ. ಜೊತೆಗೆ ಇಂದು ಈ ವಿಡಿಯೋ ಮಾಡಲು ಕಾರಣ ಅಂತಂದರೆ, ಈಗ ಮೊದಲನೇ ದಿನ 4 ಸಚಿವರ ಒಂದು ಸಭೆ ನಡೀತು. 4 ಸಚಿವರ ಜೊತೆ RJIನ ಅಧಿಕಾರಿಗಳು, ಸಂಶೋಧನಾ ಅಧಿಕಾರಿಗಳು, ಜೊತೆಗೆ ಬೀದರ್, ಕಲಬುರಗಿ, ಯಾದಗಿರಿ ಇಂದ ಬಂದಿರತಕ್ಕಂಥ ಬಂಡೆಪ್ಪ ಕಾಶಂಪುರ ಸರ್, ರಘುನಾಥ್ ಮಲ್ಕಾಪುರಿ ಅವರು ಮತ್ತು ಮಾಳಪ್ಪ ಅಡಸಾಲೆಯವರು, ಜೊತೆಗೆ ಅಖಂಡ ಕರ್ನಾಟಕದ ಕುರುಬ ಸಮುದಾಯದ ST ಮೀಸಲಾತಿ ಪರವಾಗಿ ಹಾಲುಮತ ಮಹಾಸಭಾದ ತಂಡ ಆಗಿರ್ತಕ್ಕಂಥ ಶ್ರೀ ರುದ್ರಣ್ಣ ಗುಳುಗುಳಿ ಅವರಾಗಿರ್ಬೋದು, ಜೊತೆಗೆ ಪುರುಷೋತ್ತಮ್ ಮರಿಗೌಡ ಅವರಾಗಿರ್ಬೋದು, ಮುನಿರಾಜು ಅವರಾಗಿರ್ಬೋದು, ಮತ್ತು ಕೋಲಾರದವರು ವೆಂಕಟೇಶ್ ಅವರಾಗಿರ್ಬೋದು ಮತ್ತಿತರರು ಈ ಒಂದು ಸಮಯದಲ್ಲಿ ಪ್ರತಿನಿಧಿಯಾಗಿ ಅಲ್ಲಿ 2 ದಿನಗಳ ಕಾಲ ಚರ್ಚೆ ನಡೆಸಿದರು. ಮೊದಲನೇ ದಿನ 4 ಜನ ಸಚಿವರ ಜೊತೆ ಚರ್ಚೆ ಆಯಿತು. ಮರುದಿನ ಮತ್ತೆ ಬೀದರ್ನ ಸಂಸದರಾಗಿರ್ತಕ್ಕಂಥ ಮತ್ತು ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬಾ ಅವರ ಜೊತೆಗೆ ಸಂಶೋಧನಾ ತಂಡದೊಂದಿಗೆ ಅಲ್ಲಿ RJIನ ಅಧಿಕಾರಿಗಳ ಜೊತೆಗೆ ವಿಸ್ತೃತವಾದಂಥ ಸಭೆ ನಡೀತು ನಿನ್ನೆ ದಿನ. ಆ ಸಭೆಯಲ್ಲಿ ಈ ಒಂದು ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಯಲ್ಲಿರತಕ್ಕಂಥ ಗೊಂಡರೇ ಕುರುಬರು ಎನ್ನುವುದಕ್ಕೆ ಪುರಾವೆಗಳನ್ನು ಒದಗಿಸುವಂಥ ಮಹತ್ವವಾದಂಥ ವಿಚಾರಗಳನ್ನು ಬಂಡೆಪ್ಪ ಕಾಶಂಪುರ ಅವರಾಗಿರ್ಬೋದು, KM ಮೈತ್ರಿ ಸರ್ ಆಗಿರ್ಬೋದು, ಇವರು ಪ್ರಮುಖವಾಗಿ ಅಲ್ಲಿರುವಂಥ RJIನ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟರು ಮಾಹಿತಿ. ಜೊತೆಗೆ ಅಖಂಡ ಕರ್ನಾಟಕದ ಕುರುಬರ ST ಮೀಸಲಾತಿ ಬೇಡಿಕೆ ಯಾವ ಥರ ಇದೆ ಮತ್ತು ಇನ್ನೂ ಏನು ದಾಖಲಾತಿಗಳು ಬೇಕಾಗಿವೆ, ಇನ್ನೂ ಏನೇನೋ ಮಾಹಿತಿ ಕೊಡಬೇಕಾಗಿದೆ ಮತ್ತು ಎಷ್ಟು ದಾಖಲೆಗಳನ್ನು ಇನ್ನೂ ಪರಿಶೀಲನೆ ಮಾಡಿ ಎಷ್ಟು ಸಮಯ ಹೋಗುತ್ತೋ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದವ. ಹೀಗಾಗಿ ಇಲ್ಲಿ ಒಂದೇ ಮಾತಿನಲ್ಲಿ ಹೇಳೋದಾದರೆ, ನಿಮ್ಮ ಒಂದು ಪ್ರಶ್ನೆಗೆ ಯಾವಾಗ ಸಿಗುತ್ತೆ ST ಮೀಸಲಾತಿ, ಪ್ರತಿಯೊಬ್ಬರಿಗೂ ಕಾಡೋ ಪ್ರಶ್ನೆ ಇದು ಒಂದೇ. ಯಾವಾಗ ಸಿಗುತ್ತೆ ಕುರುಬರ ST ಅಂತಂದರೆ, ಈ ಕನ್ಫರ್ಮ್ ಆಗಿ ಹೇಳಕತ್ತೀವಿ, ಈ ಒಂದು ಲೋಕಸಭಾ ಚುನಾವಣೆಯ ಒಳಗಾಗಿ ಕುರುಬ ಸಮುದಾಯಕ್ಕೆ ST ಸಿಗೋದಿಲ್ಲ ಬಂಧುಗಳೇ. ಯಾರು ಅನ್ಯತೆ ಭಾವಿಸಬೇಡಿ. ಬಟ್ 100% ST ಮೀಸಲಾತಿ ಸಿಗುತ್ತೆ. ಸಮಯ ಹೋಗುತ್ತೆ, ಇಂತಿಷ್ಟು ಸಮಯ ಅಂತಿಲ್ಲ. ಯಾಕೆ ಅಂತಂದರೆ, ನಾವೊಂದು ಕೆಲಸ ಮಾಡಬೇಕಾಗಿತ್ತಂದರೆ ನಮ್ಮ ಕೆಲಸನೇ ಎಷ್ಟೋ ಟೈಮ್ ಹಿಡಿಯುತ್ತೆ. ಇನ್ನು ಇದು ST ಅಂತಂದರೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಿ ಕೇಂದ್ರಕ್ಕೆ ಹೋಗಿ ಕೇಂದ್ರದಲ್ಲಿರುವಂಥ ಅಲ್ಲಿ RJIನಲ್ಲಿ ಮತ್ತು ಬುಡಕಟ್ಟು ಸಚಿವಾಲಯದ ಪರಿಶೀಲನೆ. ಯಾಕಂದರೆ 5 ಲಕ್ಷಣಗಳನ್ನು ಹೊಂದಿರಬೇಕು. ಯಾಕಂದರೆ ನಮ್ಮ ಕುರುಬ ಸಮುದಾಯ ಎಷ್ಟು ಜನಸಂಖ್ಯೆ ಹೊಂದಿದೆ ಅಂತ ನಮ್ಗೆ ಗೊತ್ತಿದೆ. 31 ಜಿಲ್ಲೆಗಳಲ್ಲಿ ಕುರುಬ ಸಮುದಾಯ ಏನು ಹಬ್ಬಿಕೊಂಡಿದೆಯಲ್ಲ, ಅಲ್ಲಿನ ಅಧ್ಯಯನ ಮಾಡಿರುವಂಥ ಮಾಹಿತಿಯನ್ನು, ಡೇಟಾವನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಎಷ್ಟು ಸಮಯ ಹೋಗುತ್ತೋ ನಿರ್ದಿಷ್ಟವಾಗಿ ಹೇಳೋಕ್ಕಾಗೋದಿಲ್ಲ. ಆದರೆ ಈ ಒಂದು ಲೋಕಸಭಾ ಚುನಾವಣೆ 2024ರ ಲೋಕಸಭಾ ಚುನಾವಣೆಯ ಒಳಗಾಗಿ ಕುರುಬರಿಗೆ ST ಮೀಸಲಾತಿ ಸಿಗೋದಿಲ್ಲ. ಆದರೆ 100% ಸಿಗುತ್ತೆ. ಸಮಯ ಹೋಗುತ್ತೆ ಅಷ್ಟೇ. ಏನಪ್ಪ ಇಷ್ಟು ದಿನ ಏನಾದರೂ ಹೇಳ್ತೀನಿ ಅಂತಂದಿದ್ರು, ಹಿಂಗೆ ಹೇಳ್ತಾ ಇದ್ದಾರೆ ಅಂತಲ್ಲ. ನಾನು ಮೀಡಿಯಾ ಅಷ್ಟೇ, ಮಾಧ್ಯಮ. ನನಗೇನು ಮಾಹಿತಿ ಕೊಡ್ತಾರೋ ಅದನ್ನು ಮಾಹಿತಿನ ನಿಮ್ಗೆ ಹೇಳ್ತೀನಿ. ಹಾಲುಮತ ಮಹಾಸಭಾ ತಂಡ ಜೊತೆಗೆ ಬೀದರ್, ಕಲಬುರಗಿ, ಯಾದಗಿರಿಯಿಂದ ಬಂಡೆಪ್ಪ ಕಾಶಂಪುರ, KM ಮೈತ್ರಿ ಅವರು, ಜೊತೆಗೆ ರಘುನಾಥ್ ಮಲ್ಕಾಪುರಿ ಅವರು, ಮಾಳಪ್ಪಣ್ಣ ಅವರು, ಸಾಕಷ್ಟು ಜನ ಇಲ್ಲಿ ಅವಿರತವಾಗಿ ತಮ್ಮ ಪರಿಶ್ರಮದ ಮೂಲಕ ಸಮಾಜಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ತಮ್ಮ ಮನೆಯ ಕೆಲಸಕ್ಕಂತ ಹೋಗಿಲ್ಲ. ಇಲ್ಲಿ ನಾವು ನಮ್ಮ ಮನೆ ನಮ್ಮ ವ್ಯವಹಾರಕ್ಕಾಗಿ ನಾವು ಜೀವಿಸ್ತಾ ಇದ್ದೀವಿ. ಆದರೆ ಅವರು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಜನ ಕಾಮೆಂಟ್ ಹಾಕಿದ್ದಾರೆ, ನೋಡಿದ್ದೀನಿ ನಾನು. ಅವ್ರು ಬಟ್ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಯಾವ ಥರ ಕಮೆಂಟ್ ಹಾಕಿದ್ದಾರೆ ಅಂತ ನೀವೇ ಓದ್ಕೊಳ್ಳಿ ಕಾಮೆಂಟ್ ಬಾಕ್ಸ್ನಲ್ಲಿ. ಸಮಾಜಕ್ಕೋಸ್ಕರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸಾಧ್ಯ ಆದರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಕಾಲು ಎಳೆಯೋ ಕೆಲಸನೇ ನಮ್ಮ ಸಮಾಜದ ದುರಾದೃಷ್ಟ ಸಂಗತಿ ಅಂತಂದ್ರೆ ಬರೀ ಇದೆಯೇ. ಅವ್ರು ಮಾಡ್ತಾ ಇದ್ದಾರೆ, ಏನೋ ಕೆಲಸ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡಿ. ಮಾಡಲಿಲ್ಲ ಅಂದರೆ ಸುಮ್ಮನಿರ್ರಿ. ಏನಾದರೂ ನಿಮ್ಮ ಮನೆಗೆ ಬಂದು ದುಡ್ಡು ಕೇಳಿದಾರ, ಕಾಸು ಕೇಳಿದಾರ, ಏನಿಲ್ಲ, ನಿಮ್ಮ ಒಂದು ಸಪೋರ್ಟ್ ಸಾಕು, ಬೆಂಬಲ ಅದಷ್ಟೇ ಕೇಳಿದ್ದಾರೆ. ಏನೋ ಅವ್ರ ಮನೆಗೋಸ್ಕರ ಹಣ ಕೇಳ್ತಾ ಇಲ್ಲ, ಅವರೊಬ್ಬರಿಗೋಸ್ಕರ ವೈಯಕ್ತಿಕ ಲಾಭಕ್ಕೆ ಹೋಗಿ ಕೇಳ್ತಾ ಇಲ್ಲ. ಇಡೀ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಲಿ, ಮೀಸಲಾತಿ ಸಿಕ್ಕರೆ ಸಮಾಜ ಬದುಕ್ಬೋದು, ಸ್ವತಂತ್ರವಾಗಿ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೋದು ಎನ್ನುವ ದೃಷ್ಟಿಯಿಂದ ಅವರು ಒಂದು ಅವಿರತವಾದಂಥ ಒಂದು ಶ್ರಮ ಹಾಕಿ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ನಾವೆಲ್ಲರೂ ಸೇರಿ ಸಪೋರ್ಟ್ ಮಾಡೋಣ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೇನೆ, ದಯವಿಟ್ಟು ಕಾಲೆಳೆಯೋ ಕೆಲಸ ಮಾಡಬೇಡಿ. ಏಕೆಂತಂದರೆ ಅವ್ರು ನಮಗೋಸ್ಕರ ಈ ವಿಡಿಯೋದ ಕುರಿತು ಏನಾದರೂ ನಿಮಗೆ ಮಾಹಿತಿ
ಇಷ್ಟ ಅನಿಸಿದರೆ ಕಾಮೆಂಟ್ ಮಾಡಿ. ಏನಾದರೂ ಮಾಹಿತಿ ಕೇಳಬೇಕಾಗಿತ್ತಂದರೆ ಕಾಮೆಂಟ್ ಮಾಡಿ. ಜೊತೆಗೆ ಇದು ನಮ್ಮ ಕುರುಬ ಸಮುದಾಯದ ಸುದ್ದಿಗಳನ್ನು ಪ್ರಸಾರ ಮಾಡುವಂಥ ಚಾನಲ್. ದಯವಿಟ್ಟು ಎಲ್ಲರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಪ್ರತಿಯೊಬ್ಬರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ನಮಸ್ಕಾರ, ಎಲ್ರಿಗೂ ಧನ್ಯವಾದಗಳು.